ಥ್ಯಾಂಕ್ ಯು ಜೀಸಸ್. ಏಷಾಯನು ಬರೆದ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯದಲ್ಲಿ, ಆಗ ಏಷಾಯನಿಗೆ ಯೆಹೋವನಿಂದ ಬಂದಂಥ ಸಂದೇಶ, ನೀನು ಹಿಜ್ಕೀಯನ ಬಳಿಗೆ ಹೋಗಿ, ನಿನ್ನ ಪೂರ್ವಿಕನಾದ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಮತ್ತು ನಿನಗೆ 15 ವರ್ಷ ನಿನ್ನ ಆಯುಸ್ಸಿಗೆ ಸೇರಿಸಿದ್ದೇನೆ ಎಂಬುದಾಗಿ ಹೇಳು ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಹಿಜ್ಕೀಯನು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆತನಿಗೆ ರೋಗ ಬಂದು ಮರಣ ಬರುವಂಥ ಸಮಯದಲ್ಲಿ ಆತನು ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಟ್ಟಿದಾಗ, ಸೊ ದೇವರು ಏಷಾಯನಿಗೆ ಹೇಳ್ತಾರೆ, ಆತನ ಪ್ರಾರ್ಥನೆ ಕೇಳಿದ್ದೇನೆ, ಆತನಿಗೆ 15 ವರ್ಷ ಮತ್ತೆ ನಾನು ಆಯುಷನ್ನು ಹೆಚ್ಚು ಮಾಡಿದ್ದೇನೆ ಅಂತ ಹೇಳಿ ದೇವರು ಉತ್ತರವನ್ನು ಕೊಟ್ಟಿದ್ದರು. ಹಲ್ಲೆಲೂಯಾ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀನು ಕೂಡ ಪಶ್ಚಾತ್ತಾಪ ಪಟ್ಟು ನಿನ್ನ ರೋಗದಲ್ಲಿರುವಾಗ, ನಿನ್ನ ಪಾಪದಲ್ಲಿರುವಾಗ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿ ನೀನು ಪ್ರಾರ್ಥನೆ ಮಾಡಿದರೆ, ನಿನ್ನ ಕಣ್ಣೀರು ಯಾರು ನೋಡಲಿ ಬಿಡಲಿ, ಯೇಸು ಕ್ರಿಸ್ತ ನಿನ್ನ ಕಣ್ಣೀರು ನೋಡಿ ನಿನ್ನನ್ನು ಆಶೀರ್ವಾದ ಮಾಡಿ ಇವತ್ತು ಆ ರೋಗದ ಬಿಡುಗಡೆ ಕೊಟ್ಟು, ನೀ ಸಾಯುವಂಥ ಪರಿಸ್ಥಿತಿ ಇದ್ದರೂ ಕೂಡ ಅದರಿಂದ ಬಿಡುಗಡೆ ಕೊಟ್ಟು ಮತ್ತೆ ದೇವರು ನಿನಗೆ ಅನೇಕ ವರ್ಷಗಳವರೆಗೆ ಆಯುಷ್ಯವನ್ನು ದಯಪಾಲಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಈ ವಾಕ್ಯದಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.